ಆದ್ರೂ ಕಂಠ ಪೂರ್ತಿ ಕುಡ್ದೋನು ನಿಮ್ಮನ್ನೇನು ಮಾಡಕ್ಕಾಗಿಲ್ಲ ಅಂತಂದ್ಮೇಲೆ ಸಂಧ್ಯಾನ ಎತ್ಕೊಂಡೋಗಿ ಕೊಲೆ ಮಾಡಿದಾನೆ ಅಂತಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ಹೇ ಹೇ ರಿಲ್ಯಾಕ್ಸ್, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ಅಷ್ಟಕ್ಕೂ ನಿಮಗೊಂದು ವಿಷಯ ಗೊತ್ತಾ? ಸಂಧ್ಯಾನ ವಿಕ್ಕಿ ಒಬ್ನೇ ಕೊಲೆ ಮಾಡಿಲ್ಲ. ಸಂಧ್ಯಾ ಕೊಲೆ ಆಗಿದ್ದಾಳಲ್ಲ, ಅಲ್ಲೇ ಒಂದು ಗೋಡಾನೋ ಯಾವುದೋ ಪಾಳು ಮನೆ ಇದೆಯಂತೆ. ಅಲ್ಲೊಂದು ಸೀಕ್ರೆಟ್ ವಿಡಿಯೋನ ಬಚ್ಚಿಟ್ಟಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಿದೆ. ಆ ವಿಡಿಯೋನ ಪೊಲೀಸವ್ರು ಹುಡುಕ್ತಾ ಇದ್ದಾರೆ. ಆದಷ್ಟು ಬೇಗ ಸಿಗತ್ತೆ. ಅದೊಂದು ವಿಡಿಯೋ ಸಿಗ್ಲಿ, ಆವಾಗ ನಿಜವಾದ ಕೊಲೆಗಾರ ಯಾರಂತ ಗೊತ್ತಾಗತ್ತೆ ಸ್ಫಟಿಕ. ಏನೇ ಆಗ್ಲಿ ನೀವಂತೂ ಹುಷಾರಾಗಿರಿ, ಯಾಕಂದ್ರೆ ಆ ಮತ್ತೊಬ್ಬ ಕೊಲೆಗಾರ ಹೊರಗಡೆನೆ ಓಡಾಡ್ತಿರ್ತಾನೆ. ನೀವು ಹೇಳಿದ್ದು ಒಳ್ಳೇದೇ ಆಯ್ತು. ಅವ್ರು ಯಾರು ಅಂತ ಮೊದ್ಲು ಹುಡುಕಿ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಕೇಳಿ ಹೂಗಳೇ. ಯಾಕೆ ನಮ್ಮ ಗುಲಾಬಿ ಹೂವು ಮುಖ ಬಾಡಿದೆಯಲ್ಲ? ಧನಲಕ್ಷ್ಮಿ, ಧನು, ಯಾಕೆ ಮುಖನ ಹಿಂಗ ತಿಂದು ಮಂಗನ ತರ ಇಟ್ಕೊಂಡಿದ್ದೀರಲ್ಲ? ಏನಾಯ್ತು? ಓ, ನೀವು ಮಂಗ ಅಲ್ಲ, ಪಾರಿವಾಳ, ಚಿಟ್ಟೆ, ಪತಂಗ. ಪತಂಗವಾಗಿ ನಾ ಹಾರಬಲ್ಲೆ, ತರಂಗವಾಗಿ ನಾ ಕುಣಿಯಬಲ್ಲೆ. ನೀವು ದೇವತೆ, ದೇವತೆ ರೀ. ನೀವು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು. ನಾನು ನಗಿಯಲ್ಲ. ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ, ತೊಲ್ಕೆಟ್ರೆ ಚಾಕು ತಗೊಂಡು ಚುಚ್ಚಿಬಿಡ್ತೀನಿ. ಸಂಧ್ಯಾನ ಚುಚ್ಚಿ ಸಾಯಿಸಿದಾಗ ಏನ್ ಹೇಳ್ತಿದೀಯ ಮಗಳೇ? ಕೊಲೆನ ಗಿಳಿ ಮರಿ ತರ ಇರೋ ನನ್ನ ಧನಲಕ್ಷ್ಮಿ ಈ ಗಿಡಗನ್ ತರ ಕುಕ್ತಾಳ? ದಿಸ್ ಇಸ್ ಟೂ ಮಚ್. ನಿಜವಾಗ್ಲೂ ಕೊಲೆ ಮಾಡಿದವ್ರು ಯಾರು ಅಂತ ತಿಳ್ಕೊಳ್ಳೋ ಯೋಗ್ಯತೆ ಇಲ್ದೆ ಮೊದ್ಲು ನನ್ನ ತಮ್ಮ ವಿಕ್ಕಿನ ಜೈಲಿಗೆ ಕಳಿಸ್ದೆ. ಇವಾಗ ನನ್ನನ್ನ ಜೈಲಿಗೆ ಕಳಿಸೋ ಪ್ಲಾನಾ? ಏಯ್, ನಮ್ಮ ಮೇಲಿರೋ ಸಿಟ್ಟಿಗೆ ಇಲ್ದೇ ಇರೋ ಅಪವಾದ ಹಾಕ್ಬೇಡ ಭಾರ್ಗವಿ. ಅಯ್ಯಯ್ಯೋ, ಖಂಡಿತ ಇಲ್ಲ. ಸಂಧ್ಯಾ ಕೊಲೆ ಆದ ಜಾಗದಲ್ಲಿ ವಿಕ್ಕಿ ವಸ್ತುಗಳ ಜೊತೆ ಇನ್ನೊಬ್ರು ವಸ್ತುಗಳು ಕೂಡ ಸಿಕ್ಕಿದಾವೆ. ಫಿಂಗರ್ ಪ್ರಿಂಟ್ಸು ಸಿಕ್ಕಿದಾವೆ. ಆದ್ರೆ ಅದು ಹುಡುಗಂದಲ್ಲ, ಹುಡುಗಿದು. ಅಂದ್ರೆ ಕೊಲೆಲಿ ಮಹಿಳಾ ಮಣಿ ಕೈವಾಡ ಇದೆ ಅಂತ ಮಗಳೇ? ಹೌದು ಶ್ರೀಮಂತಪ್ಪ. ಊರಾಚೆ ಸಂಧ್ಯಾ ಕೊಲೆ ಆಗಿದ್ದ ಜಾಗದ ಪಕ್ಕ ಒಂದ್ ಗೋಡೌನ್ ಇದೆಯಲ್ಲ, ಅಲ್ಲಿ ಒಂದು ವಿಡಿಯೋ ಸಾಕ್ಷಿನ ಬಚ್ಚಿಟ್ಟಿದಾರಂತೆ. ಅದನ್ನ ಹುಡುಕಿ ತೆಗೆದು ಪೊಲೀಸ್ ಕೈ ಕೊಡ್ತೀನಿ.
ಆಗ ವಿಕ್ಕಿ ಜೊತೆಗಿದ್ದಿದ್ದ ಇನ್ನೊಬ್ರು ಯಾರು, ಆ ಕೊಲೆಗಾರ್ತಿ ಯಾರು ಅನ್ನೋದು ಗೊತ್ತಾಗುತ್ತೆ. ವಂದನ, ಅದು ನೀನಲ್ಲ ತಾನೆ? ಏಯ್, ಅದು ನಾನಲ್ಲ, ನಾನಲ್ಲ. ಅಯ್ಯೋ, ನೀನಲ್ಲ ಅಂದ್ಮೇಲೆ ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಆರಾಮಾಗಿರು. ಆ ಕೊಲೆಗಾರ್ತಿಗೆ ತುಂಬಾ ದಿನ ಉಳಿಗಾಲ ಇಲ್ಲ. ಆ ಸಾಕ್ಷಿ ಬೇರೆಯವ್ರ ಕೈ ಸೇರೋ ಮೊದಲು ನಾನು ಹುಡುಕ್ಬೇಕು. ಧನು, ಆ ಕೊಲೆ ನೀನ್ ಮಾಡಿಲ್ಲ ಅಲ್ಲ? ಇಲ್ಲಿ ತನಕ ಮಾಡಿಲ್ಲ, ಈಗ ಮಾಡ್ತೀನಿ. ಪಾಪ, ಆ ಪಾಪಿ ಯಾರು? ನೀನೇ. ನಮಸ್ತೆ ಮೇಡಮ್. ಸಿಕ್ತಾ? ತಗೊಳ್ಳಿ. ನಿಮಗ್ ಸಿಗ್ಬೇಕಾಗಿರೋದು ನಿಮ್ಮ ಅಕೌಂಟಿಗೆ ಬೀಳುತ್ತೆ. ಥ್ಯಾಂಕ್ ಯು ಮ್ಯಾಮ್. ನಿನ್ನ ಮ್ಯಾರೇಜ್ ಸರ್ಟಿಫಿಕೇಟ್ ಇಂದ ಏನ್ ಹೆಲ್ಪ್ ಆಗುತ್ತೋ ಬಿಡುತ್ತೋ ನನ್ಗಂತೂ ಗೊತ್ತಿಲ್ಲ ಭಾರ್ಗವಿ. ಆದ್ರೆ ಈ ಗ್ರೀಟಿಂಗ್ ಕಾರ್ಡ್ ಇಂದ ನಿನ್ನ ಹಣೆ ಬರಹನೇ ಬದಲಾಗತ್ತೆ. ನಮ್ಮ ಪ್ಲಾನ್ ಪ್ರಕಾರ ಪೆನ್ ಡ್ರೈವ್ನ ಇಲ್ಲಿ ಇಟ್ಟಿದ್ದೀನಿ ಪಾರ್ಥ. ಇಲಿ ಬಂದು ಬೋನಲ್ಲಿ ಬೀಳತ್ತೆ ಅಂತೀರಾ? ಪಾಷಾಣದ ವಾಸನೆಗೆ ಇಲಿ ಬಂದೇ ಬರುತ್ತೆ. ತನ್ನ ಬದಲು ಜೈಲಲ್ಲಿ ಇನ್ಯಾರೋ ಇದ್ದಾರೆ ಅಂತ ಇಷ್ಟು ದಿನ ಹಾಯಾಗಿದ್ರಲ್ಲ, ಈಗ ಯಾವುದೋ ಸಾಕ್ಷಿ ಆಚೆ ಬಂದಿದೆ ಅನ್ನೋ ಭಯದಲ್ಲಿ ಹುಡುಕೊಂಡು ಬರಲೇಬೇಕು. ಕೊಲೆಗಾರ ಅಂತೂ ಹೊರಗಿರೋದು ನಿಜ ಭಾರ್ಗವಿ. ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ. ನೋಡೋಣ, ಇವತ್ತು ಆ ಕೊಲೆಗಾರ ನಮ್ಮ ಕೈಗೆ ಸಿಗ್ಲೇಬೇಕು. ಮನುಷ್ಯ ತಪ್ಪು ಮಾಡೋದು ಸಹಜ ಪಾರ್ಥ. ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ಕೊಳ್ಳಕ್ಕೆ ಇವತ್ತೊಂದೊಳ್ಳೆ ಅವಕಾಶ. ನಿಜವಾದ ಕೊಲೆಗಾರ ಆ ವಿಕ್ಕಿನ ಅಥವಾ ನಮ್ ಕಣ್ ತಪ್ಪಿಸಿ ತಮಾಷೆ ನೋಡ್ತಾ ಇರೋ ಆ ವ್ಯಕ್ತಿನ? ಧನಲಕ್ಷ್ಮಿ, ನೀವು ನಗ್ತಾ ನಗ್ತಾ ಮಾತಾಡ್ದಾಗ್ಲೇ ಅನ್ಕೊಂಡೆ ನೀವು ಮತ್ತೆ ನಮ್ಮನ್ನ ಪ್ರೀತಿಸೋಕ್ ಶುರು ಮಾಡಿದೀರಾ ಅಂತ. ಅದ್ ಸರಿ, ನಾವು ಕಷ್ಟ ಸುಖ ಮಾತಾಡೋದಾದ್ರೆ ಯಾವ್ದೋ ತಂಪಾದ ಜಾಗದಲ್ಲಿ ಮಾತಾಡಬಹುದಿತ್ತು. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಥು, ಈ ಶ್ರೀಮಂತನಿಗೆ ಏನು ಗೊತ್ತಾಗಲ್ಲ. ಏನಾದ್ರೂ ಗುಟ್ಟು ಮಾತಾಡೋದಿತ್ತ? ಏನು? ಅದು ಆಮೇಲೆ ಹೇಳ್ತೀನಿ. ಈಗ ನಾವು ಟ್ರೆಜರ್ ಹಂಟ್ ಮಾಡ್ಬೇಕು. ಏನಂಟು? ಅಂಟಲ್ಲ, ಹಂಟ್. ಅಂದ್ರೆ ನಿಧಿ ಹುಡುಕಾಟ. ನಿಧಿನ? ಧನು, ನಾನೇ ಇರ್ಬೇಕಾದ್ರೆ ನಿಧಿ ಯಾಕೆ? ಅದು ಫ್ಯೂಚರ್ ಪ್ಲಾನ್. ಆದ್ರೂ ಧನು, ಈ ನಿಧಿ ಎಲ್ಲ ಯಾಕೆ? ನಿಧಿ ಅಂದ್ರೆ ನನಗೂ ಸ್ವಲ್ಪ ಭಯ. ಯಾಕೆ? ಯಾಕೆ ಅಂದ್ರೆ ಈ ನಿಧಿ ಕಾಯೋದಕ್ಕೆ 7 ಅಡಿ ಸರ್ಪ ಕಾಯ್ತಿರುತ್ತಂತೆ. ಅದಕ್ಕೆ ನನಗೊಂದು ಸ್ವಲ್ಪ ಭಯ. ಧನು, ನಿನಗೂ ಕೋಟಿ ಗಂಟ್ಲೆ ಇದೆ, ಈ ಶ್ರೀಮಂತನಿಗೂ ತಕ್ಕ ಮಟ್ಟಿಗಿದೆ. ಆದ್ರೂ
ಈ ನಿಧಿ ಎಲ್ಲ ಯಾಕೆ ನೋಡು, ಇವೆಲ್ಲ ಬೇಡ, ಹೋಗೋಣ ಬಾ. ಅದು ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ಸಾಲಲ್ಲ ಅಲ್ವಾ? ಅಂದ್ಹಾಗೆ ನಾನು ನಿಮ್ಗೇನೋ ಹೇಳ್ಬೇಕು ಅಂತ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ನೇರವಾಗಿ ಹೇಳ್ಬೋದಿತ್ತಲ್ಲ. ನೇರವಾಗಿ ಹೇಳ್ಬಿಟ್ರೆ ಮಜಾನೇ ಇರಲ್ಲ. ಮಜಾ. ನೀನ್ ನನ್ಗೋಸ್ಕರ ಅದೆಷ್ಟು ಕಷ್ಟ ಪಡ್ತೀಯ ಅಂತ ನಾನು ನೋಡ್ಬೇಕಲ್ವಾ? ಬರಲ್ವಾ? ಯಾವನ್ ಹೇಳಿದ್ದು? ಬರ್ತೀನಿ. ಧನು, ನಿಧಿ ಇರೋದಿಲ್ಲೇನಾ? ಅಯ್ಯೋ ಧನು, ನಾನು ಬಂದೆ. ಧನು ಧನು, ಈ ಭೂತ್ ಬಂಗ್ಲೆಗೆ ಯಾಕೆ ಕರ್ಕೊಂಡು ಬಂದೆ? ಶ್ರೀ, ನಾನು ಹೇಳಿದ್ನಲ್ಲ, ನನ್ನ ಪೆನ್ ಡ್ರೈವ್ನ ಇಲ್ಲೇ ಎಲ್ಲೋ ಇಟ್ಟು ಮಿಸ್ಪ್ಲೇಸ್ ಮಾಡ್ಬಿಟ್ಟಿದ್ದೀನಿ. ನೀವು ಹುಡುಕ್ತೀರಾ? ನಾನ ಪ್ಲೀಸ್. ಹಾ. ಇಲ್ಲ, ಆ ಸಾಕ್ಷಿ ನನ್ನ ಕೈಗೆ ಸಿಗ್ಬೇಕು. ಆ ಭಾರ್ಗವಿ ಸುಳ್ಳು ಹೇಳಲ್ಲ. ಯಾರಾದ್ರೂ ಸಾಕ್ಷಿ ತಗೊಂಡ್ಬಿಟ್ರೆ? ಇಲ್ಲ, ಹಾಗಾಗ್ಬಾರ್ದು. ಪೆನ್ ಡ್ರೈವ್, ಪೆನ್ ಡ್ರೈವ್, ಪೆನ್ ಡ್ರೈವ್, ಎಲ್ಲಿದೆಯಾ ಪೆನ್ ಡ್ರೈವ್? ಅಯ್ಯೋ, ಪ್ರೀತಿಲಿ ಈ ಥರದ್ದು ಆಟ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅವಳು ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಅಂದ್ಲು. ಅದನ್ನೆಲ್ಲ ಪೆನ್ ಡ್ರೈವಲ್ಲಿ ಇಟ್ಟಿದ್ದೀನಿ ಅಂದ್ಲು. ಪೆನ್ ಡ್ರೈವ್, ನೀ ನನಗೆ ಸಿಕ್ಬಿಟ್ರೆ ಅಂತಲೂ ನನಗೆ ಸಿಕ್ಕದ ಹಾಗೇನೆ. ಎಲ್ಲಿದೆಯಾ ಪೆನ್ ಡ್ರೈವ್? ಏಯ್ ಏಯ್, ಯಾರು ನೀನು? ಅಯ್ಯೋ, ನನ್ನ ಧನುಗೋಸ್ಕರ ಸೂಸೈಡ್ ಮಾಡ್ಕೊಂಡಿರೋ ಭಗ್ನ ಪ್ರೇಮಿ ಇರ್ಬೇಕು ಅವನು. ಏಯ್, ಈ ಯಾವುದೇ ಕಾರಣಕ್ಕೂ ನನ್ನ ಧನುನ ನೀನು ಬಿಟ್ಕೊಡಕ್ ಸಾಧ್ಯವಿಲ್ಲ. ಹೋಗು, ನನ್ನ ಕಣ್ಣೆದ್ರಿಗೆ ನಿಲ್ಬೇಡ. ಹೋಗು ಹೋಗು. ಮತ್ತೆ ಹಿಂಗ್ ಓಡಾಡ್ತಿದೆ, ಎದುರಿಸಿ ಓಡಿಸ್ತೆ. ತಾನು ಹೋಗೋಣಪ್ಪ, ತಾನು ಹೋಗೋಣಪ್ಪ.
ನೀನಾ? ಸ್ಫಟಿಕ, ವಂದನಾ, ನೀನೇನ್ ಮಾಡ್ತಿದೀಯ ಇಲ್ಲಿ? ಅಳಿಮಯ್ಯ, ಮಗಳೇ, ನೀವಿಬ್ರು ಇಲ್ಲಿ? ಅದನ್ನ ನಾನು ನಿಮ್ ಹತ್ರ ಕೇಳ್ಬೇಕು ಶ್ರೀಮಂತಪ್ಪ. ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ವಂದನಾ, ಅಂದ್ರೆ ಸಂಧ್ಯಾ ಕೊಲೆ ಮಾಡಿದ್ದು ನೀನಾ? ಏನು ಕೊಲೆನ? ನನ್ನ ಧನು ಕೊಲೆ ಮಾಡಕ್ ಸಾಧ್ಯ ಇಲ್ಲ. ನೋಡು ಭಾರ್ಗವಿ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಾನ್ ಯಾವ ಕೊಲೆನೂ ಮಾಡಿಲ್ಲ. ಮತ್ ಯಾಕೆ ಇಲ್ಲಿಗೆ ಸಾಕ್ಷಿ ಹುಡ್ಕೋಕ್ ಬಂದೆ? ನನ್ ತಮ್ಮ ಮಾಡದೇ ಇರೋ ತಪ್ಪಿಗೆ ಜೈಲಲ್ಲಿದ್ದಾನೆ. ನಿಜವಾಗ್ಲೂ ಕೊಲೆ ಮಾಡಿರೋರು ಯಾರು ಅಂತ ಗೊತ್ತಾದ್ರೆ ಅಟ್ಲೀಸ್ಟ್ ನನ್ನ ತಮ್ಮನ ಹೊರಗಡೆ ತರ್ಬೋದು ಅಂತ ನಾನು ಬಂದಿರೋದು. ಅವನು ಆಚೆ ಬಂದ್ರೆ ನನ್ನ ಅಜ್ಜ ನಿನ್ಗಿದೆಲ್ಲ ಅರ್ಥ ಆಗಲ್ಲ. ನೀವಿಲ್ಲೇನ್ ಮಾಡ್ತಿದ್ದೀರಾ ಸ್ಫಟಿಕ? ಅದು ನಿಜವಾದ ಕೊಲೆಗಾರ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಭಾರ್ಗವಿ ಅವ್ರಿಗೆ ಸಹಾಯ ಮಾಡೋದಕ್ಕೆ ಬಂದೆ. ಅದನ್ನ ಪೊಲೀಸವ್ರು ನೋಡ್ಕೋತಾರೆ ಅಂತ ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ. ಅಲ್ಲ, ನೀವ್ಯಾಕೆ ಇಲ್ಲಿವರೆಗೂ ಬರಕ್ ಹೋದ್ರಿ? ಅದು ಹೀಗೆ ಮುಖ ಎಲ್ಲ ಮುಚ್ಕೊಂಡು. ಹೀಗೆಲ್ಲ ಬರೋದು ಕಳ್ಳರು ಮಾತ್ರ. ನಿಜ ಹೇಳು ಸ್ಫಟಿಕ. ಅರ್ಜುನ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ ಬಂದೆ ಇಲ್ಲಿಗೆ? ಹೇಳು. ವಿಕ್ಕಿನೇ ಕೊಲೆ ಮಾಡಿದಾನೆ ಅಂತ ನಿನಗೆ ಗೊತ್ತು ತಾನೆ? ಮತ್ತೆ ಯಾಕೆ ಬಂದೆ? ಯಾಕೆ ಬಂದೆ? ರೇ, ನಿಮ್ಮನ್ನೇ ಕೇಳ್ತಿರೋದು. ನನ್ನ ಹತ್ರ ನಿಮ್ಮ ಕೈಯಲ್ಲಿರೋ ಪೆನ್ ಡ್ರೈವ್ ಒರಿಜಿನಲ್ ಕಾಪಿ ಇದೆ. ನೀವೇ ನಿಜ ಬಾಯ್ ಬಿಡ್ತೀರಾ ಅಥವಾ? ಬೇಡ, ಭಾರ್ಗವಿ ಅವ್ರಿಗೆ ನಾನೇ ಹೇಳ್ತೀನಿ. ಹೇಳು ಸ್ಫಟಿಕ, ಅದೇನಂತ ಬೇಗ ಹೇಳು. ವಿಕ್ಕಿನ ತಾನೇ ಕೊಲೆ ಮಾಡಿರೋದು? ಅಲ್ಲ, ವಿಕ್ಕಿ ಕೊಲೆ ಮಾಡಿಲ್ಲ. ಮತ್ತೆ ಅವತ್ತು ಅವನ್ ಫಿಂಗರ್ ಪ್ರಿಂಟ್ಸು ಮತ್ತೆ ಅಲ್ಲಿ ಸಿಕ್ಕಿದ ಶೂಸು ನಾನೇ ಅವನನ್ನ ಫ್ರೇಮ್ ಮಾಡಿದ್ದು.
ನಿನ್ನ ಸ್ವಾರ್ಥಕ್ಕೆ ಸಂಧ್ಯನ್ ಸಾವನ್ನ ಉಪಯೋಗಿಸ್ಕೊಂಡಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಏಯ್, ಅನ್ಯಾಯವಾಗಿ ನನ್ನ ತಮ್ಮನ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ. ನನ್ನ ತಂಗಿ ಜೀವನ ಹಾಳು ಮಾಡಿದ್ರಲ್ಲ, ನೀನು ಒಂದು ಹೆಣ್ಣ. ಇಲ್ಲ, ಇದಕ್ ನನ್ಗೆ ಉತ್ತರ ಬೇಕು.